ಶತ್ರುಗಳಾಗುವರೆ ಲೋಕನಾಯಕನೇ ವಾಸವಾಗಿದ್ದ ಕೈಲಾಸ ಪರ್ವತವನ್ನೇ ಕನ್ನೆಡುತ್ತ 14 ಲೋಕಗಳಿಗೂ ಅಚ್ಚರಿಯನ್ನು ಮಾಡಿದ ದಿಟ್ಟತನದ ಅಸುರ ವೀರ ನಾರಿಯ ಗರ್ಭ ಸಂಜಾತರು ಈ ರಾವಣ. ಹೀಗಿರುವಲ್ಲಿ ನಮಗೆ ಶತ್ರುಗಳಂತಲೇ ಮೃತ್ಯು ದೇವತೆಯು ಸಹ ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿರಂಜನನ್ನು ಬದುಕುತ್ತಾ ಆ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಅವಳೆಂದಿಗೂ ನಮಗೆ ಸಾಧ್ಯಲ್ಲ. ನಾವು ಮುಗಿದು ನಿಂತರೆ ಮುಕ್ಕಣ್ಣನೆ ಅಚ್ಚರಿ ಪಡುವನು. ಹೆಚ್ಚಾಗಿರಲಿ ಲೋಕದೊಳಗೆ. ಅಲೆ ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಬರಲು ಸಪ್ತ ಋಷಿಗಳಿಗಾಗಲಿ ದೇವಾದೇವತೆಗಳಿಗಾಗಲಿ ಆ ನನ್ನ ಜಾತ ಶಕ್ತಿಯಾದ ಅರಿವು ಸಾಧ್ಯವಿಲ್ಲ. ಅಗ್ರಜ ರಾಮೇಶ್ವರ ಪುಷ್ಪಕೋಟಿ ಈ ಸಂಸ್ಕೃತಿಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶಗಳನ್ನು ನಾನೇ ನಂಬುತ್ತಿರುವೆ. ನೀನಲ್ಲದೆ ಅನ್ಯರಾದರೂ ಈ ರೀತಿ ಮಾತನಾಡಿದರೆ ಎಷ್ಟು ಮಟ್ಟಿಗೆ ಅಣ್ಣ ಯಾರು ಮಹಾಪ್ರಭು ತಮ್ಮ ತಂಗಿಯಾದ ಶೂರ್ಪಣಖಾದೇವಿಯನ್ನು ರೋಧಿಸುತ್ತಾ ಬರುತ್ತಿರುವರು. ನನ್ನ ತಂಗಿಯಾದ ಶೂರ್ಪಣಖ ರೋಧಿಸುತ್ತಾ ಬರುತ್ತಿರುವಳೆ. ಅವಳು ಅವಳನ್ನು ಮನೆಯವರಿಂದ ಕರೆದುಕೊಂಡು ಬನ್ನಿ. ಅದೇನೆಂಬುದನ್ನು ಸರಿಯಾಗಿ ಸವಿಸ್ತಾರವಾಗಿ ತಿಳಿಸು. ಅವರ ವಿಚಾರವನ್ನು ತಿಳಿದಿರುವ ಮಹಾಪ್ರಭು ದಂಡ ಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರದೇಶ ಅದರಲ್ಲಿ ರಾಮನ ತಮ್ಮ ಲಕ್ಷ್ಮಣ ರಾಮನ ಹೆಂಡತಿ ಸೀತೆ ಮಹಾಪ್ರಭು. ಸೀತೆ ಆಮೇಲೆ ಸೀತೆಯ ನೋಡಲು ಬಹಳ ಸುಂದರವಾಗಿದ್ದು ಆಕೆಯನ್ನು ಒರೆಸಿಕೊಂಡು ಮರದಲ್ಲಿ ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಬಹಳ ಪಟಿಂಗ ಮಹಾಸ್ವಾಮಿ ಇವರ 3 ಕಿವಿಗಳನ್ನು ಕೊಯ್ದು ಬಿಡಿಸಿರುವರು. ಏನು ನೋಡಿದೆ ಆ ಕುಂಭಕರ್ಣ ಎಂತ ಅಪಮಾನ.
ತಂಗಿಯಾದ ಮಾತ್ರಕ್ಕೆ ಅವಳ ಹೇಳಿದ ಮಾತುಗಳನ್ನು ಸತ್ಯವಾಗಿರಲಾರು. ಶೂರ್ಪನಖ, ಈಗ ಬಾ, ಈಗ ಬಾ, ಹೇಳು. ಆ ರಾಮಲಕ್ಷ್ಮಣರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿ ಇಲ್ಲ, ನೀನೇನು ಸ್ವೇಚ್ಛೆಯಾಗಿ ವರ್ತಿಸಲಿಲ್ಲ. ನಮ್ಮಲ್ಲೆಲ್ಲೇ ಯಾವುದು ದಂಡ ಕಾರಣ್ಯಕ್ಕೆ ಬಂದು ನೆಲೆಸಿ ನಮಗೆ ಅನ್ಯಾಯವನ್ನು ಎಸಗಿದರಿಂದ ಮೇಲೆ ಆನರಾದವರಿಂತಹ ಬಲಶಾಲಿಗಳಾಗಿ ಈಗ ಬಲ ತಂಗಿ ನಾಸಿಕ ಹೋದರೂ ಬುದ್ಧಿ ಮಾತ್ರವನ್ನು ಚುರುಕಾಗೇ ಇರುವುದು. ನೀನಿನ್ನು ಅಂತಃಪುರಕ್ಕೆ ತೆರಳಿ ಸಕಲ ಔಷಧೋಪಚಾರಗಳನ್ನು ಮಾಡಿಸಿಕೊಂಡು ಮಾವನಾದ ಮಾರೀಚವನ್ನು ಮಾಡಿ ನನ್ನನ್ನು ಕರೆಸಲು ಕಾರಣವೇ? ಮಾವ, ನನ್ನ ತಂಗಿಯಾದ ಶೂರ್ಪನಖ ದಂಡಕಾರಣ್ಯಕ್ಕೆ ತೆರಳಿದ್ದರಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಈ ಮೂವರು ಸೇರಿ ನನ್ನ ತಂಗಿ ಮೂರುಗಳನ್ನು ಕತ್ತರಿಸಿ ಅಪಮಾನ ಮಾಡಿ ಕಳಿಸಿದ್ದಾರೆ. ನನ್ನ ತಂಗಿ ಹೇಳಿದಂತೆ ಅವರೇನು ಮಾನವರೋ ಅಥವಾ ದಾನವರೋ ಎಂಬುದನ್ನು ಗುರುತಿಸಿ ಹೇಳು. ರಾಮೇಶ್ವರ, ದಾನವರನ್ನು ಸಂಹರಿಸಲು ಮಾನವರಾಗಿ ಸಂಚರಿಸಿ ಬಂದಿರುವುದು ಅಸತ್ಯವನ್ನು ನುಡಿಯುತ್ತಿರಬೇಡ. ನಾನು ಹೇಳ್ತಿರುವುದೇ ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ನಿತ್ಯವಾದಿ ಈ ರಾಮನ ಸಮಕ್ಷಮದಲ್ಲಿ ನಿಂತು ಸಮಸ್ತ ಉತ್ತರ ಕೊಡುವುದನ್ನು ಹೇಳಿದ್ದಾನೆ. ಏನು ವಿಷಯ? ಈ ತರ ಕಂಡುಕೊಂಡಿರುವ ತಾಳೆಯನ್ನು ಕಿತ್ತು ಸಮುದ್ರ ರಾವಣೇಶ್ವರ, ಈ ನಮ್ಮ ಲಂಕಾ ಸಾಮ್ರಾಜ್ಯದಲ್ಲಿ ಭವಿಷ್ಯವನ್ನು ನುಡಿಯುವುದೆಂದರೆ ನಮ್ಮ ಮಾವನೊಬ್ಬರೇ. ಈ ಕಾರ್ಯವು ನನ್ನಿಂದಾಗದು. ಈ ಅವಮಾನವನ್ನು ನಾನು ಮಾಡಲಾರೆ. ನಿಲ್ಲು ಮಾವ, ನೀನು ಪ್ರಜೆ, ನೀನು ಆಶ್ರಿತನು, ನಾನು ಆಶ್ರಯನಾಥನು. ಇದುವರೆಗೂ ನನ್ನ ಮನೆಯ ಹೋಗ್ಕೊಂಡು ಬೆಳೆದಿರುವೆ. ಈಗ ನೀನು ನನಗೊಂದು ಸಹಾಯ ಮಾಡಲೇಬೇಕು. ಎಲ್ಲಿಂದ ಯಾವ ಸಹಾಯವಾಗಬೇಕು ಎಂದು ಕೇಳು ರಾಮೇಶ್ವರ. ಮಾವ, ಆ ಸೀತೆ ಆಕೆಯನ್ನು ಒತ್ತು ತರಬೇಕು. ಅದಕ್ಕೆ ನಿನ್ನ ಸಮಾನ ಅಗತ್ಯವಾಗಬೇಕು. ಕ್ಷಮಿಸಿ ರಾಮೇಶ್ವರ, ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಹೀನ ಕೃತ್ಯವನ್ನು ಮಾಡಿ ಬಂದು ಬೆಳೆದ ನಾನು ಹೇಳಿದಂತೆ ಮಾಸವಾದ ನಿನ್ನ ಶಸ್ತ್ರವನ್ನು ಕತ್ತರಿಸಿ ಈಗಲ ಕೈಯಿಂದ ಸಾಯುವುದು ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ರಾವಣೇಶ್ವರ, ನೀನು ಹೇಳಿದ ಹಾಗೆ ನಾನು ಹೇಮ ಸಾಲಿಗೆ ವೇಷದಲ್ಲಿ ಆ ರಾಮಲಕ್ಷ್ಮಣರನ್ನು ಬೆಂಗಳೂರು ಕರೆದುಕೊಂಡು ಹೋಗುವುದು. ತದನಂತರದಿಂದ ಮನವಂತತೆ ಮಾಡು. ಸರಿ, ಪರಿವಾರ ಸಂಬಂಧವನ್ನು ಆಜ್ಞೆ ಮಾಡಿ ಪರಿವಾರ ಸಂಬಂಧವಾಗಿ ಹೋಗೋಣವೇ? ಬೇಡ ಬೇಡ ಪ್ರಾಪ್ತ, ನೀನೊಬ್ಬ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲೇ ವಿಚಾರವನ್ನೆಲ್ಲ ತಿಳಿಸಿ ಮಾರ್ಗ ಮಧ್ಯದಲ್ಲೇ ನಿರ್ಮಿಸುವ